ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಆರುಣಿ ಅಂತ ಒಬ್ಬ ಶಿಷ್ಯ, ಧೌಮ್ಯ ಅಂತ ಗುರುಗಳು, ಧೌಮ್ಯ ಮಹರ್ಷಿಗಳ ಶಿಷ್ಯರು ಆರುಣಿ. ಗುರುನಿಷ್ಠೆಯನ್ನು ಉಸಿರಾಗಿಟ್ಟುಕೊಂಡಂತಹ ಆರುಣಿ ಒಂದು ಸಲ ಗುರುಕುಲಕ್ಕೆ ಸೇರಿದಂಥ ಒಂದು ಗದ್ದೆಯಲ್ಲಿ ಪ್ರವಾಹ ಬಂದುಬಿಡುತ್ತೆ. ನೀರಿನ ಪ್ರವಾಹ, ಗದ್ದೆಯ ಬದುವೆಲ್ಲ ಕೊಚ್ಚಿ ಹೋಗಿಬಿಡುತ್ತೆ. ಗುರುಗಳು ಆರುಣಿಗೆ ಹೇಳ್ತಾರೆ, ಅದನ್ನು ಸ್ವಲ್ಪ ನೋಡಿ ಸರಿ ಮಾಡಪ್ಪ ಅಂತ. ಆರುಣಿ ಆ ಬದುವನ್ನು ಮುಚ್ಚಲಿಕ್ಕೋಸ್ಕರ ಕಲ್ಲನ್ನು ಇಡ್ತಾನೆ, ಮಣ್ಣಿನ ಗೋಡೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಏನು ಮಾಡಿದ್ರೂ ಅದು ನಿಲ್ಲಲ್ಲ. ಆದರೆ ಗುರುಗಳು ಹೇಳಿದ ಕೆಲಸವನ್ನು ಮಾಡುವುದಷ್ಟೇ ಕೆಲಸ, ಕಾರಣ ಹೇಳೋ ಹಾಗಿಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಆರುಣಿ ಏನು ಮಾಡಿಬಿಡ್ತಾನೆ, ಆ ಬದುವಿಗೆ ಅಡ್ಡಲಾಗಿ ತಾನೇ ಮಲಗಿಬಿಡ್ತಾನೆ ಪ್ರವಾಹವನ್ನು ನಿಯಂತ್ರಿಸೋಕ್ಕೋಸ್ಕರ. ಸರಿ, ಎಷ್ಟೊತ್ತಾದ್ರೂ ಕೂಡ ಆರುಣಿ ಬರಲ್ಲ. ಗುರುಗಳು ನೋಡ್ತಾರೆ, ಪರಮ ಕರುಣಾಳುಗಳು ಗುರುಗಳು, ಶಿಷ್ಯನ ಬಗ್ಗೆ ವಾತ್ಸಲ್ಯ ಇರುತ್ತೆ. ಹುಡುಕ್ತಾ ಬರ್ತಾರೆ, ಆರುಣಿ ಎಲ್ಲಿದ್ಯಪ್ಪ ಅಂತ. ನೋಡಿದರೆ ಮೈಯೆಲ್ಲ ಕೆಸರು. ಇವನ ಅವಸ್ಥೆ ನೋಡಿ ಏನು ಅಂತ ಕೇಳ್ತಾರವರು. ಅವನು ನಡೆದದ್ದೆಲ್ಲ ಹೇಳ್ತಾನೆ. ತಮ್ಮ ಆಜ್ಞೆಯನ್ನು ನೆರವೇರಿಸಬೇಕು, ಆ ಕೆಲಸವನ್ನು ಮಾಡಲಿಕ್ಕೋಸ್ಕರ ನಾನೇ ಮಲಗಬೇಕಾಯಿತು ಗುರುಗಳೇ, ಕ್ಷಮಿಸಬೇಕು, ಸಮಯಕ್ಕೆ ಸರಿಯಾಗಿ ನನಗೆ ವಾಪಸ್ ಬರಲಿಕ್ಕಾಗಲಿಲ್ಲ ಅಂತ ಹೇಳ್ತಾನೆ ಹೊರತು ತನಗೆ ಕಷ್ಟ ಆಗಿದ್ದನ್ನು ಹೇಳೋದೇ ಇಲ್ಲ. ಎಂಥ ಒಂದು ಗುರುನಿಷ್ಠೆ! ಧೌಮ್ಯರ ಹೃದಯ ತುಂಬಿ ಬರುತ್ತೆ. ಜ್ಞಾನಿಗಳವರು, ದಯಾಮಯರು ಕೂಡ. ಶಿಷ್ಯನಿಗೆ ಉದ್ದಾಲಕ ಅಂತ ಹೆಸರಿಟ್ಟುಬಿಡ್ತಾರೆ. ಉದ್ದಾಲಕ ಅಂದರೆ ಬದುವಿಂದ ಎದ್ದು ಬಂದವನು ಅಂತ. ಹಾಗಾಗಿ ಅವನ ಒಂದು ಗುರುನಿಷ್ಠೆಯನ್ನು ಪ್ರಕಾಶಗೊಳಿಸುವಂತಹ ಹೆಸರನ್ನೇ ಅವನಿಗೆ ಇಟ್ಟುಬಿಡ್ತಾರೆ. ಅಷ್ಟು ಮಾತ್ರ ಅಲ್ಲದೆ ತಮ್ಮ ಸಂಕಲ್ಪ ಮಾತ್ರದಿಂದ ಸಕಲ ವೇದಶಾಸ್ತ್ರಗಳ ಸಾರವೂ ಕೂಡ ಅವನ ಬುದ್ಧಿಯಲ್ಲಿ ಸ್ಫುರಣೆ ಆಗಬೇಕು, ಆ ರೀತಿ ಅನುಗ್ರಹ ಮಾಡ್ತಾರೆ. ಉದ್ದಾಲಕರು ಕೂಡ ತಮ್ಮ ಗುರುನಿಷ್ಠೆ, ತಪಸ್ಸುಗಳಿಂದ ಮತ್ತು ವಿಶೇಷವಾಗಿ ಗುರುವಿನ ಪರಮಾನುಗ್ರಹದಿಂದ ಅವರು ಕೂಡ ಜ್ಞಾನಿಗಳಾಗ್ತಾರೆ. ಉದ್ದಾಲಕರ ಮುಂದೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ತಾರೆ. ಅವರಿಗೆ ಒಬ್ಬ ಮಗ, ಅವನ ಹೆಸರು ಶ್ವೇತಕೇತು. ಮಗನಿಗೆ 12 ವರ್ಷ ವಯಸ್ಸಾಗುತ್ತೆ. ಮನೆಯ ಸಲಿಗೆ, ಊಟ ಮಾಡ್ತಾನೆ, ಮಲಗುತ್ತಾನೆ, ಓಡಾಡ್ತಾನೆ, ಮಾಡ್ಕೊಂಡಿದ್ದುಬಿಟ್ಟಿರ್ತಾನೆ. ಯಾವ ವಿದ್ಯಾಭ್ಯಾಸವನ್ನು ಮಾಡಿರಲ್ಲ. ಉದ್ದಾಲಕರು ನೋಡ್ತಾರೆ, ಓಹೋ ಇವನನ್ನು ಹೀಗೆ ಬಿಟ್ಬಿಟ್ರೆ ಹಾಳಾಗ್ಬಿಡ್ತಾನೆ ಅಂತ ಅವರು ಆಜ್ಞೆ ಮಾಡ್ತಾರೆ ಮಗನಿಗೆ, ನೀನು ಗುರುಕುಲ ವಾಸ ಮಾಡಬೇಕು, ವೇದಶಾಸ್ತ್ರಗಳನ್ನು, ಜೀವನ ಪದ್ಧತಿಗಳನ್ನೆಲ್ಲ ಗುರುಕುಲದಲ್ಲಿ ನೀನು ಕಲ್ತ್ಕೊಂಬರಬೇಕು ಅಂತ ಅವನನ್ನು ಗುರುಕುಲಕ್ಕೆ ಕಳಿಸ್ತಾರೆ. ಬಹಳ ದೀರ್ಘಕಾಲ ಗುರುಕುಲ ವಾಸ ಮಾಡಿ ಎಲ್ಲ ವೇದಶಾಸ್ತ್ರಗಳನ್ನೆಲ್ಲ ಕಲ್ತ್ಕೊಂಬರ್ತಾನೆ ಶ್ವೇತಕೇತು. ನಾನು ಕಲಿಬೇಕಾಗಿರುವಂಥದ್ದು ಇನ್ನೇನೂ ಇಲ್ಲ, ಶಾಸ್ತ್ರ ಪಂಡಿತನಾಗಿದ್ದೀನಿ, ವೇದಜ್ಞನಾಗಿದ್ದೀನಿ ಅಂತ ಅಂದುಕೊಂಡು ಬರ್ತಾನೆ. ಇನ್ನು ನಾನು ಯಾರಿಗೂ ತಲೆಬಾಗಬೇಕಾಗಿಲ್ಲ, ನಾನು ವಿದ್ಯೆಯ ನಿಧಿಯಾಗಿದ್ದೀನಿ ಅಂತ ಅಹಂಕಾರ ಪಟ್ಟುಕೊಂಡು ಅವನು ಬಂದಿರ್ತಾನೆ. ಉದ್ದಾಲಕರು, ಜ್ಞಾನಿಗಳು ಮಗನನ್ನು ಗಮನಿಸ್ತಾರೆ. ವಿದ್ಯಾ ದದಾತಿ ವಿನಯಂ ಅಂತ ಇದೆ. ವಿದ್ಯೆ ವಿನಯವನ್ನು ತಂದು ಕೊಡುತ್ತೆ. ಶ್ವೇತಕೇತುವಿನಲ್ಲಿ ಅದು ಕಾಣೋದಿಲ್ಲ. ಉದ್ದಾಲಕರು ಪ್ರಶ್ನೆ ಮಾಡ್ತಾರೆ, ಅಯ್ಯ ನೀನು ಏನು ಕಲ್ತ್ಕೊಂಡ್ಬಂದು ಗುರುಕುಲದಿಂದ? ಇವನು ಪೂರ್ತಿ ಸಿಲೆಬಸ್ ಹೇಳ್ತಾನೆ. ಎಲ್ಲ ವೇದಾಂಗಗಳು, ಎಲ್ಲ ಕಂಠಪಾಠ, ಯಾವ ರೀತಿ ಹೇಳಬೇಕು, ಸ್ವರಸ್ಥಾನಗಳು ಎಲ್ಲದನ್ನೂ ಹೇಳ್ತಾನೆ. ಉದ್ದಾಲಕರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಯಾವುದನ್ನು ತಿಳಿದರೆ ಇನ್ನೇನನ್ನೂ ತಿಳಿಯಬೇಕಾಗಿಲ್ವೋ, ಯಾವುದು ಎಲ್ಲದಕ್ಕೂ ಆಧಾರವಾಗಿದೆಯೋ ಅದನ್ನು ಕಲ್ತಿದ್ಯಾ ಅಂತ. ಶ್ವೇತಕೇತುವಿಗೆ ಪ್ರಶ್ನೆ ಆಗಿಬಿಡುತ್ತೆ. ಅವನಿಗೆ ಅರ್ಥವೇ ಆಗಲ್ಲ. ಫಸ್ಟ್ ಆಫ್ ಆಲ್ ಆ ಮಾತು, ಅಂತಹ ವಸ್ತು ಯಾವುದಿದೆ ಸ್ವಾಮಿ, ನನಗೆ ಅದನ್ನು ಗುರುಕುಲದಲ್ಲಿ ಹೇಳಿಕೊಟ್ಟಿಲ್ಲ, ತಾವೇ ತಿಳಿಸಬೇಕು ಅಂತ ಅವನು ಹೇಳ್ತಾನೆ. ಉದ್ದಾಲಕರು ಬಹಳ ಪ್ರೀತಿಯಿಂದ, ವಾತ್ಸಲ್ಯದಿಂದ, ಈಗ ಮಗನೂ ಹೌದು, ಶಿಷ್ಯನೂ ಹೌದು, ಅವನಿಗೆ ಆತ್ಮತತ್ವವನ್ನು ಉಪದೇಶ ಮಾಡ್ತಾರೆ. ಎಂಥೆಂಥ ಉದಾಹರಣೆಗಳನ್ನು ಕೊಡ್ತಾರೆ ನೋಡಿ. ಅವನಿಗೆ ಹೇಳ್ತಾರೆ, ನೋಡಪ್ಪ, ಗಂಗೆ, ಯಮುನೆ ಅಂತೆಲ್ಲ ನಾವು ನದಿಗಳ ಹೆಸರನ್ನು ಕರಿತೀವಿ.
ಅದೆಲ್ಲದೂ ಕೂಡ ಸಮುದ್ರಕ್ಕೆ ಸೇರಿ ಆದಮೇಲೆ ಅಲ್ಲಿ ನಾನು ಗಂಗಾ ನದಿ, ನಾನು ಯಮುನಾ ನದಿ ಅಂತ ಹೇಳ್ಕೊಳ್ಳೋ ಥರ ಇರುತ್ತಾ ನದಿಗಳು? ಇಲ್ಲ, ಮಹಾಸಮುದ್ರವೇ ಆಗಿಬಿಡುತ್ತಲ್ವಾ. ಹಾಗೆ ಭಗವಂತನಿಂದ ಹೊರಟಂತಹ ಜೀವ ತನ್ನ ವಿಕಾಸಾವಸ್ಥೆಯನ್ನೆಲ್ಲ ಕಳಚಿಕೊಂಡು ಮತ್ತೆ ಅವನಲ್ಲಿ ಹೋಗಿ ಸೇರಿದಾಗ ಅಲ್ಲಿ ನಾಮರೂಪಗಳು ಯಾವುದೂ ಇರಲ್ಲ. ಈ ಸದ್ವಸ್ತುವೇ ಎಲ್ಲದರಲ್ಲೂ ಇದೆ, ಅದರ ವಿಸ್ತಾರವೇ ಎಲ್ಲದೂ ಆಗಿದೆ, ನೀನು ಕೂಡ ಅದೇ ಆಗಿದ್ದಿ, ತತ್ವಮಸಿ ಶ್ವೇತಕೇತು ಅಂತ ಉಪದೇಶ ಮಾಡ್ತಾರೆ. ಎರಡನೇ ಉದಾಹರಣೆ ಕೊಡ್ತಾರೆ. ಅಲ್ಲಿ ಎಲ್ಲ ನೋಡಿ ಪ್ರಾಕ್ಟಿಕಲ್ ಕಣ್ಮುಂದುಗಡೆ ಕಾಣುವಂತಹ ಉದಾಹರಣೆಗಳಿಂದ ಅವರು ಆತ್ಮತತ್ವವನ್ನು ಬೋಧನೆ ಮಾಡ್ತಾರೆ. ಅದನ್ನು ನಾವು ಗಮನಿಸಬೇಕು. ಒಂದು ವೃಕ್ಷವನ್ನು ತೋರಿಸ್ತಾರೆ. ಅದರ ಆರಂಭದಲ್ಲಿ ಸ್ವಲ್ಪ ಕೆತ್ತಪ್ಪ, ರಸ ಜಿನುಗುತ್ತಾ ಇದೆ. ಮಧ್ಯದಲ್ಲಿ ಕೆತ್ತಾನೆ, ರಸ ಜಿನುಗುತ್ತಾ ಇದೆ. ಅಂತ್ಯದಲ್ಲಿ ಮೇಲ್ಗಡೆ ಅಲ್ಲಿನೂ ರಸ ಜಿನುಗುತ್ತಾ ಇದೆ. ಹೀಗೆ ಆರಂಭದಿಂದ ಅಂತ್ಯದವರೆಗೂ ಒಂದು ವೃಕ್ಷದಲ್ಲಿ ಅನೂಚಾನವಾಗಿ ಒಂದು ರಸ ಜಿನುಗುತ್ತಾ ಇದೆ. ಅದೇ ಆತ್ಮ, ಅದೇ ಚೈತನ್ಯ. ಆ ಚೈತನ್ಯ ಇರೋದರಿಂದನೇ ರಸ ಜಿನುಗುತ್ತಾ ಇದೆ. ಯಾವುದಾದ್ರೂ ಒಂದು ಕೊಂಬೆನಲ್ಲಿ ಆ ಚೈತನ್ಯ ತನ್ನನ್ನು ತಾನು ವಾಪಸ್ ತಗೊಳ್ತು ಅಂತ ಹೇಳಿಬಿಟ್ರೆ ಆ ಕೊಂಬೆ ಒಣಗಿ ಹೋಗುತ್ತೆ. ಮರಣವೂ ಹೀಗೆಪ್ಪ. ಜೀವದ ಒಂದು ದೇಹದಲ್ಲಿ ಆ ಜೀವಶಕ್ತಿ ಚೈತನ್ಯ ಧಾರೆ ಹರಿತಾ ಇರಬೇಕಾದ್ರೆ ದೇಹ ಚಟುವಟಿಕೆಯಿಂದ ಓಡಾಡ್ತಾ ಇರುತ್ತೆ. ಅದು ತನ್ನನ್ನು ತಾನು ಅಲ್ಲಿಂದ ನಿಷ್ಕ್ರಮಣ ಮಾಡಿದ ಮೇಲೆ, ಅಲ್ಲಿಂದ ಬಿಟ್ಟು ಹೋದ ಮೇಲೆ ಶರೀರ ಕೆಳಗಡೆ ಬಿದ್ದು ಹೋಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಆಧಾರ ಯಾವುದೋ? ಆ ಆತ್ಮವೇ ಆಧಾರವಾಗಿದೆ, ಪರಬ್ರಹ್ಮವೇ ಆಧಾರವಾಗಿದೆ. ನೀನೂ ಅದೇ ಆಗಿದ್ದಿ. ತತ್ವಮಸಿ ಶ್ವೇತಕೇತು ಅಂತ ನಿಶ್ಚಯವಾಗಿ ಹೇಳ್ತಾರೆ. ಮೂರನೇ ಉದಾಹರಣೆ ಕೊಡ್ತಾರೆ. ಒಂದು ಆಲದ ಮರದ ಹಣ್ಣನ್ನು ತಗೊಂಬರ್ಲಿಕ್ಕೆ ಹೇಳ್ತಾರೆ. ಅವನು ತಗೊಂಬರ್ತಾನೆ. ಇದನ್ನು ಈಗ ಒಡೆದು ತುಂಡು ಮಾಡಪ್ಪ ಅಂತ ಹೇಳ್ತಾರೆ. ಅವನು ತುಂಡು ಮಾಡ್ತಾನೆ. ಏನಿದೆ ಕೇಳ್ತಾನೆ. ಬೀಜ ಇದೆ ಮಹಾಸ್ವಾಮಿ. ಸರಿ, ಆ ಬೀಜವನ್ನು ಒಡಿ ಅಂತ ಹೇಳ್ತಾರೆ. ಏನು ಕಾಣಿಸ್ತು ಅಂತ ಕೇಳ್ತಾರೆ. ಏನೂ ಇಲ್ಲಪ್ಪ ಅಂತ ಹೇಳ್ತಾನೆ ಅವನು. ನೋಡಪ್ಪ, ಏನೂ ಕಣ್ಣಿಗೆ ಕಾಣದೇ ಇರುವಂಥ ಈ ಸೂಕ್ಷ್ಮವಾದ ಬೀಜದಲ್ಲಿ ಇಡೀ ಆಲದ ಮರ ನಿಂತಿದೆ. ಹೌದೋ ಅಲ್ವೋ? ಆ ಬೀಜ, ಸೂಕ್ಷ್ಮವಾದ ಬೀಜದಲ್ಲಿ ಆಲದ ಮರ ಒಂದೊಮ್ಮೆ ಇಲ್ಲದೇ ಇದ್ದರೆ ವ್ಯಕ್ತವಾಗಿ ಆಲದ ಮರ ಕಾಣಿಸೋದೇ ಇಲ್ಲ. ಹಾಗಾಗಿ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ಸೂಕ್ಷ್ಮವಾಗಿ ಒಳಗಡೆ ಅಡಗಿದೆ. ಹಾಗಾಗಿ ಜೀವದಲ್ಲೂ ಅಷ್ಟೇ, ನಿನ್ನಲ್ಲಿ ಆ ಆತ್ಮವಸ್ತು ಅಡಗಿರೋದ್ರಿಂದನೇ ನಾನು ಮಾತಾಡ್ತಾ ಇದ್ದೀನಿ, ನೀನು ಕೇಳ್ತಾ ಇದ್ದಿ, ವ್ಯವಹಾರಗಳೆಲ್ಲ ನಡೀತಾ ಇದೆ. ಹಾಗಾಗಿ ಸದ್ವಸ್ತು ಯಾವತ್ತೂ ಬದಲಾವಣೆ ಆಗದೇ ಇರುವಂಥದ್ದು ಅದೊಂದೇ ಅಪ್ಪ, ಅದೇ ನೀನಾಗಿದ್ದಿ ಶ್ವೇತಕೇತು. ಈ ಸಂದರ್ಭದಲ್ಲಿ ಶ್ರೀರಂಗ ಮಹಾಗುರುಗಳು ಈ ಆಲದ ಮರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನಾಡಿದ್ರು, ನೆನಪು ಮಾಡಿಕೊಳ್ಳೋಣ. ಅವರು ಹೇಳ್ತಾರೆ, ಒಂದು ಉಗುರು ಗಣ್ಣಿನಲ್ಲಿ ಅಡಗಬಹುದಾದಂಥ ಒಂದು ಆಲದ ಬೀಜ ತನ್ನನ್ನು ತಾನು ಬೆಳೆಸ್ಕೊಂಡು ಮತ್ತೆ ಬೀಜ ರೂಪದಲ್ಲಿ ಇರುವುದಕ್ಕೇ ಇಷ್ಟಪಟ್ಟು ಉಪಸಂಹಾರ ಮಾಡಿಕೊಳ್ಳುತ್ತಪ್ಪ. ಹಾಗೆಯೇ ಈ ಜೀವನ ವೃಕ್ಷವೂ ಕೂಡ ಆಗಿದೆ ಅನ್ನುವಂಥ ಅವರ ಮಾತುಗಳನ್ನು ಇಲ್ಲಿ ಸ್ಮರಣೆ ಮಾಡಿಕೊಳ್ಬೇಕು. ಶ್ವೇತಕೇತು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಂದು ಉಪ್ಪಿನ ಕಲ್ಲು, ಅದನ್ನು ರಾತ್ರಿ ನೀರಿನ ಪಾತ್ರೆಯಲ್ಲಿ ಹಾಕ್ಲಿಕ್ಕೆ ಹೇಳ್ತಾರೆ. ಅವನು ಹಾಕ್ತಾರೆ. ಮರುದಿವಸ ಆ ಉಪ್ಪಿನ ಕಲ್ಲನ್ನು ತಗೊಂಬ ಅಂತ ಹೇಳ್ತಾರೆ. ಶ್ವೇತಕೇತು ನೋಡ್ತಾನೆ, ನೀರಿನ ಪಾತ್ರದ ಉಪ್ಪಿನ ಕಲ್ಲು ಸಿಗಲ್ಲ. ಸ್ವಾಮಿ, ಉಪ್ಪಿನ ಕಲ್ಲು ಇಲ್ಲ. ಹೌದಾ? ಹಾಗಾದರೆ ಆ ನೀರನ್ನು ಬಾಯಿಗೆ ಹಾಕಿ ನೋಡು ಅಂತ ಹೇಳಿದರೆ ಏನಾಗಿದೆ? ಉಪ್ಪಾಗಿದೆ. ಅಂದರೆ ಉಪ್ಪಿನ ಕಲ್ಲು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ನೀರೆಲ್ಲ ಉಪ್ಪಾಗಿದೆ. ನೀರಿನ ಮೇಲಿಂದ ಬಾಯಿಗೆ ಹಾಕಿ ನೋಡು, ಮಧ್ಯದಿಂದ ಬಾಯಿಗೆ ಹಾಕಿ ನೋಡು, ಕೆಳಗಡೆಯಿಂದ ಬಾಯಿಗೆ ಹಾಕಿ ನೋಡು, ಎಲ್ಲ ಕಡೆ ಉಪ್ಪು ವ್ಯಾಪಿಸಿಬಿಟ್ಟಿದೆ. ಹಾಗಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಾದ್ರೂ ಕೂಡ ಎಲ್ಲೆಡೆಯಲ್ಲಿಯೂ ವ್ಯಾಪಿಸಿರುವಂತಹ ಪರಮಾತ್ಮ ಶಕ್ತಿಯಿಂದನೇ ನಾವೆಲ್ಲ ಆಗಿದ್ದೀವಿ. ಜೀವನದಲ್ಲಿ ಸತ್ಯ ಅಂತ ಇದ್ದರೆ ಆ ಪರಮಾತ್ಮ ಅನುಭವ, ಪರಮಾತ್ಮ ಒಬ್ಬನೇ. ಅವನ ಬೇರೆ ಬೇರೆ ಮ್ಯಾನಿಫೆಸ್ಟೇಷನ್ ಅವನ ವಿಸ್ತಾರವಾಗಿದೆಯೇ ಹೊರತು ಯಾವ ಒಂದು ಇಲ್ಲದೇ ಇದ್ದುಬಿಟ್ರೆ
ಪ್ರಪಂಚದಲ್ಲಿ ಏನಕ್ಕೂ ಅಸ್ತಿತ್ವವಿಲ್ವೋ ಅದೇ ಪರಮಾತ್ಮ ವಸ್ತು. ಅದನ್ನೇ ನೀನು ತಿಳಿಬೇಕಾಗಿರುವಂಥದ್ದು. ಎಲ್ಲದಕ್ಕೂ ಆಧಾರ ಅದೇ ಆಗಿದೆಯಪ್ಪ. ನಿನ್ನಲ್ಲೂ ಅದೇ ಇದೆ. ತತ್ವಮಸಿ ಶ್ವೇತಕೇತು, ಅದೇ ಆಗಿದ್ದಿ ಅಂತ ಹೇಳಿ ಹೀಗೆ ಅರಿವನ್ನು ಮೂಡಿಸ್ತಾರೆ. ಶ್ವೇತಕೇತು ಅವನಿಗೆ ಈ ಸರಳವಾದ ಉದಾಹರಣೆಗಳಿಂದ ಅತಿಶ್ರೇಷ್ಠವಾದ ಆತ್ಮತತ್ವವನ್ನು ಅವನ ಬುದ್ಧಿಗೆ ತರಹ ಮಾಡ್ತಾರೆ. ಅವನಿಗೆ ಅರಿವಿಗೆ ಬರುತ್ತೆ. ಅವನು ಅದರ ನಂತರದಲ್ಲಿ ತನ್ನ ಅನುಭವ ಸಿದ್ಧವನ್ನಾಗಿ ಮಾಡಿಕೊಳ್ಬೇಕಲ್ಲ, ಅದಕ್ಕಾಗಿ ತಪಸ್ಸು ಆಚರಣೆ ಮಾಡುವಂತಹ, ಅದಕ್ಕಾಗಿ ತನ್ನ ಜೀವನವನ್ನೇ ಮುಡುಪಿಡುವಂಥ ಸಂಕಲ್ಪ ಮಾಡಿ ಅದೇ ರೀತಿ ತಪಸ್ಸು ಮಾಡಿ ಅವನು ಕೂಡ ಬ್ರಹ್ಮಜ್ಞಾನಿಯಾಗ್ತಾನೆ. ಅವನು ಆ ಆನಂದಾನುಭವವನ್ನು ಸ್ವತಃ ಅವನ ಅನುಭವಿಸೋ ಹಾಗಾಗತ್ತೆ ಅನ್ನೋದು ಈ ಉದ್ದಾಲಕ ಶ್ವೇತಕೇತುಗಳ ಒಂದು ಕಥೆಯಿಂದ ನಮಗೆ ವ್ಯಕ್ತವಾಗುತ್ತೆ. ಇದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಕಥೆ. ಉಪನಿಷತ್ತುಗಳು ಅಂತ ಹೇಳಿದರೆ ಬ್ರಹ್ಮವಿದ್ಯೆಯನ್ನು ಗುರು ಶಿಷ್ಯನಿಗೆ ಅರುಹಲು ಬಂದಂಥ ವಿದ್ಯೆ, ಅದಕ್ಕೆ ಬೇಕಾದಂಥ ಸಾಧನಾ ಮಾರ್ಗವನ್ನು ಹೇಳುವಂತಹ ವಿದ್ಯೆ. ಜ್ಞಾನಿಯಾದ ಗುರುವಿನ ಸಮೀಪದಲ್ಲಿ ಶಿಷ್ಯ ಕೂತುಕೊಂಡು ಆ ಉಪದೇಶವನ್ನು ಪಡೆದು ಜೀವನದ ಸಾರ್ಥಕ್ಯವನ್ನು, ಯಾವುದು ಸಿದ್ಧವಾದ ವಿಷಯ, ಯಾವುದು ಎಂದೆಂದಿಗೂ ಇರುವಂತಹ ಒಂದು ಆತ್ಮವಸ್ತುವಿನ ಬಗ್ಗೆ ಜ್ಞಾನವನ್ನು ಪಡೆಯುವಂತಹ ವಿಷಯ ಉಪನಿಷತ್ತುಗಳಲ್ಲಿ ತುಂಬಿದೆ ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ಬಹಳ ಸೂತ್ರಪ್ರಾಯವಾದಂತಹ ಶ್ರೀರಂಗ ಮಹಾಗುರುಗಳ ಒಂದು ಮಾತನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಜೀವನದಲ್ಲಿ ಸಾಧನೆ, ಶೋಧನೆ, ಬೋಧನೆ ಮುಖ್ಯವಾಗಿ ಇರಬೇಕಪ್ಪ ಅಂತ ಅವರು ಹೇಳ್ತಾ ಇದ್ದರು. ಸತ್ಯವಸ್ತುವಿಗೋಸ್ಕರ ಸಾಧನೆ ಮಾಡಬೇಕು. ಅದನ್ನು ನಮ್ಮ ಮನಸ್ಸನ್ನು ಶೋಧನೆ ಮಾಡಿ ಅದನ್ನು ಕಂಡುಕೊಳ್ಳಬೇಕು. ಕಂಡುಕೊಂಡ ಆದಮೇಲೆ ಆ ಸತ್ಯವಸ್ತುವಿನ ಬೋಧನೆ ಮಾಡಬೇಕು. ಈ ಸೂತ್ರಪ್ರಾಯವಾಗಿ ಶ್ರೀರಂಗ ಮಹಾಗುರುಗಳು ಈ ಮಾತನ್ನು ಹೇಳಿದ್ದಾರೆ. ಅಂತಹ ಒಂದು ಗುರು ಶಿಷ್ಯ ಪರಂಪರೆಯಿಂದ ಸಮೃದ್ಧವಾಗಿ ಭಾರತೀಯ ಸಂಸ್ಕೃತಿ ಬೆಳೆದಿದೆ. ನಾವೆಲ್ಲರೂ ಕೂಡ ಅಂತಹ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಮಹರ್ಷಿಗಳ ಉಪದೇಶದ ಮರ್ಮವನ್ನು ಅರಿತು ನಮ್ಮ ಜೀವನದ ಹೆಜ್ಜೆಗಳನ್ನು ಇಡೋ ಹಾಗಾಗಲಿ ಅಂತ ಸರ್ವೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಭಗವದರ್ಪಣೆ ಮಾಡ್ತೀನಿ. ನಮಸ್ಕಾರ.